ಇಲ್ಲ ಡ್ಯಾಡ್, ನೀವ್ ಏನೇ ಹೇಳಿದ್ರು ನಾನು ಕೇಳಲ್ಲ. ಸಂಜು, ನನಗೆ ಭಿಕ್ಷೆ ಹಾಕೋದಕ್ಕೆ ಇವನು ಯಾರು? ಕಾಲ್ ಕೆಳಗಡೆ ಬಿದ್ದು ನಾನು ಬದುಕ್ಬೇಕಾ? ಸಂಜು ಕೂಲ್. ನೋ ಡ್ಯಾಡ್, ದಿಸ್ ಇಸ್ ಹೆಲ್. ದಿಸ್ ಇಸ್ ಡ್ಯಾಮ್ ಇನ್ ಹೆಲ್. ಸಂಜು ಸ್ವಲ್ಪ ಸಮಾಧಾನ ಮಾಡ್ಕೋ. ಇವ್ನು ನನಗೆ ನನ್ ಈಗೋ ಹರ್ಟ್ ಮಾಡ್ಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದಾನೆ. ಈ ತರ ಕಂಡೀಷನ್ಸ್ ಎಲ್ಲ ಒಪ್ಕೊಂಡು ನಾನು ಆಸ್ತಿ ತಗೋಬೇಕಾ? ನೋ ಡ್ಯಾಡ್, ಹಾಸ್ಪಿಟಲ್ ಬೇಡ, ಆಸ್ತಿ ಬೇಡ, ಮನೆ ಬೇಡ, ನನಗೆ ಏನು ಬೇಡ ಡ್ಯಾಡ್. ನನಗೆ ನೀವು ಬೇಡ ಡ್ಯಾಡ್. ಸರ್, ನೀವು ನನಗೋಸ್ಕರ ಇಷ್ಟು ದೊಡ್ಡ ರಿಸ್ಕ್ ತಗೋಬಾರ್ದಿತ್ತು. ಆಸ್ತಿ ಪತ್ರದಲ್ಲಿ ಎಷ್ಟೇ ಕಂಡೀಷನ್ಸ್ ಇದ್ರು ಅವ್ರು ಬದಲಾಗೋರಲ್ಲ ಅಲ್ವಾ? ಹೌದು ಕರ್ಣ, ಕಲ್ಲ ಎಷ್ಟೇ ವರ್ಷ ನೀರಲ್ಲಿಟ್ಟರು ಅದು ಮೆತ್ಕಾಗೋದಿಲ್ಲ. ರಿಯಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆಸ್ತಿ ಪತ್ರ ಅವನ ಕೈಲಿ ಬಂದಿದ ತಕ್ಷಣ ಅವನ ಒಳಗಡೆ ಇರೋದು ರಾಕ್ಷಸ ಹೇಗೆ ಹೊರಗಡೆ ಬಂದ ನೋಡು. ಈಗಲೇ ಹೀಗೆ ಇನ್ನು ಇಡೀ ಆಸ್ತಿ ಅವನ ಹೆಸರಿಗೆ ಸಿಕ್ಬಿಟ್ರೆ ಏನಾಗ್ಬೋದು? ನಿನಗೆ ಕೋಟಿ ಕೋಟಿ ಆಸ್ತಿಗಿಂತ ನಿನ್ ಕೆಟ್ಟ ಈಗೋನೇ ಹೆಚ್ಚಾಯ್ತಾ? ಮೂಕ ಶತ ಮೂರ್ಖನ್ ತರ ಯೋಚನೆ ಮಾಡ್ತಾ ಇದ್ಯಾ? ನೀನ್ ತಲೆಯ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡು. ಅಂದ್ರೆ ಹೇಳಿದ್ದಕ್ಕೆಲ್ಲ ತಲೆಲ್ಲಾಡ್ಸ್ಬೇಕಾ? ಹಾಗೆಲ್ಲೋ ಹೇಳ್ದೆ ನಾನು. ದಡ್ಡ, ಇದು ಎಷ್ಟು ದೊಡ್ಡ ವಿಷಯ ಅಂತ ನಿನ್ಗೆ ಏನಾದ್ರೂ ಗೊತ್ತಿದ್ಯಾ? ಕಂಡೀಷನ್ ಹಾಕ್ತಾ ಇದ್ದೀನಿ ಅಂತ ಆ ನಾಯಿ ಅನ್ಕೊಂಡಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಚಿನ್ನದ ಗಣಿ ತಂದು ನಮ್ಮ ಮುಂದೆ ಸುರಿತಾ ಇದ್ದಾನೆ. ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿ ನಮ್ಮ ಕೈಗೆ ಸಿಗೋದಕ್ಕೆ ಇದಕ್ಕಿಂತ ಅವಕಾಶ ಬೇಕಾ? ನೀನು ಕೆಟ್ಟ ದುರಹಂಕಾರದಿಂದ ಇದನ್ನ ಕಾಲಲ್ಲಿ ಹೋದ್ರೆ ನಿನ್ನಂತ ದಡ್ಡ ಈ ಜಗತ್ತಲ್ಲೇ ಇರಲ್ಲ. ಡ್ಯಾಡ್ ಡ್ಯಾಡ್, ನಾನು ಎಕ್ಸಾಮ್ ಬರ್ಬೇಕಾದ್ರೆ ಪಾಸ್ ಆಗ್ತೀನಿ. ಆದ್ರೆ 1 ವರ್ಷ ಆ ರಿಯಾ ಜೊತೆ ನಾನು ಸಂಸಾರ ಮಾಡಕ್ಕಾಗುತ್ತಾ? ಇಟ್ಸ್ ಸೋ ಇರಿಟೇಟಿಂಗ್. ನಿನ್ ತಲೆಯಲ್ಲಿ ಸಗಣಿನೇ ತುಂಬಿರೋದು. ಈ ಸಮಯ ಚಿಟ್ಟ ತಗೊಳ್ಳೋ ನಿರ್ಧಾರ ಅಲ್ಲ ಕಣೋ. ಆ ತಿಪ್ಪೆನ ಚಿನ್ನದ ತಟ್ಟೆಲಿ ತಾಂಬೂಲ ಇಟ್ಟು ನಿಮ್ ಮಾತಿ ತಗೊಳ್ಳಿ ಅಂತ ಕರೀತಾ ಇದ್ದಾನೆ. 1 ವರ್ಷ, ಆಫ್ಟರ್ ಆಲ್ 1 ವರ್ಷ. ಸಮಾಧಾನವಾಗಿ ತೆಪ್ಪಗೆ ಸಹಿಸ್ಕೊ, ಸ್ಮಾರ್ಟ್ ಆಗಿ ಪ್ಲೇ ಮಾಡು. 1 ವರ್ಷ ಅನ್ನೋದು 1 ನಿಮಿಷದ ತರ ಕಳೆದೋಗುತ್ತೆ. ನಿನ್ನ ಅಹಂಕಾರ, ಮಣ್ಣು, ಮಸಿ, ಸಿಟ್ಟು ಎಲ್ಲ ಮೂಟೆ ಕಟ್ಟಿ ಅಟ್ಟದ ಮೇಲೆ ಹಾಕು. ನೀನ್ ಲೋ ಕ್ಲಾಸ್ ಹುಡುಗಿಗೆ ನಾನ್ ಗಂಡ ಆಗಿರ್ಬೇಕಾ? ಗಂಡ ಆಗಿರ್ಬೇಡ, ಗಂಡಂತರ ಆಕ್ಟ್ ಮಾಡು ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ. 1 ಸಾರಿ ನಮ್ಮ ಆಸ್ತಿ ನಿನ್ ಕೈ ಸೇರ್ಲಿ. ಆ ತಿಪ್ಪೆ ಜೊತೆ ಆ ಜೀರುಂಡೆನೂ ಕೂಡ 1 ಸೆಕೆಂಡು ತಡ ಮಾಡದೆ ಒದ್ದು ಓಡ್ಸೋಣ. ಇನ್ ಗುಬ್ಬಚ್ಚಿರಿಯ ಯಾವ ಲೆಕ್ಕ? ಒಂದ್ಸರಿ ಯೋಚನೆ ಮಾಡು. ಓಕೆ ಡ್ಯಾಡ್, ಆದ್ರೆ 1 ವರ್ಷದ ಮೇಲೆ 1 ಸೆಕೆಂಡು ಕೂಡ ನಾನು ರಿಯಾ ಜೊತೆ ಇರೋಣ. ಇರ್ಬೇಡ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ದಾಳನ ತೆಗೆದು ಅವನೇ ನಮ್ಮ ಕೈ ಕೊಡ್ತಾ ಇದ್ದಾನೆ. ಆಡಿಸ್ಬೇಕು, ಚೆನ್ನಾಗಿ ಆಡಿಸ್ಬೇಕು. ಹೇಗೆ ಆಡಿಸ್ಬೇಕು ಅಂತಂದ್ರೆ ಸೋತು ಸುಣ್ಣ ಆಗ್ಬೇಕು. ಕೆಳಗೆ ಬಿದ್ದವನು ಮತ್ತೆ ಹೇಳೋಕ್ಕೂ ಆಗ್ಲೇಬಾರ್ದು. ಒಂದು ನೆನ್ಪಿಟ್ಕೊ, ಗೆಲ್ಲೋವರೆಗೂ ನಮ್ಮ ತಲೆನ ತೆಗಿಸ್ಬೇಕು. ಒಂದ್ಸಾರಿ ನಾವು ಗೆದ್ದ ಮೇಲೆ ಎದುರಾಳಿ ತಲೆನ ನಾವೇ ತೆಗಿಬೇಕು. ಇದೇ ನಮ್ಮ ನೀತಿ. ಬಂದರೆ ಹೃದಯದ ಗತಿಯೇನು ಹೇಳು ನೀನು, ನೀನೇ ಹೇಳು. ಅರೆ, ನೀವ್ ಯಾವಾಗ ಬಂದ್ರಿ? ಹಲೋ ಮುದ್ದು, ಏನಾಗಿದೆ ನಿಮ್ಗೆ?
ಎಲ್ಲಿ ಕಳ್ದೋಗಿದ್ದೀರಾ? ಸಾರಿ, ನಾನು ಏನು ನೋಡಿಲ್ಲ. ಅದು ಆಕ್ಚುಲಿ ನನಗೆ ಕರೆಕ್ಟಾಗಿ ಬಂದಿಲ್ಲ, ಅದನ್ನ ನೋಡ್ತಿದ್ದೆ ಅಷ್ಟೇ. ಸರಿಯಾಗೇ ಇದೆಯಲ್ಲ. ಮುದ್ದು, ಏನಾಗಿದೆ ನಿಮ್ಗೆ? ನನ್ಗೇನು ಆಗಿಲ್ಲಪ್ಪ, ಎಲ್ಲ ಸರಿ ಇದೆ. ನನ್ಗೇನಾಗಿದೆ, ನೆರಿಗೆ ಮಿಸ್ ಹೊಡಿತಿದೆ, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ. ಸ್ವಲ್ಪ ಸ್ಲಾಂಟ್, ಬೇರೆ ಏನೂ ಮಾಡಲ್ಲ, ಐ ಪ್ರಾಮಿಸ್. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ.